ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಟೀಕೆ ಮಾಡಿದಾಗ ಆ ಟೀಕೆಯಿಂದ ಪಕ್ಷಕ್ಕೆ ವೋಟ್ ಬರಬೇಕು, ಆ ರೀತಿ ಟೀಕೆ ಮಾಡಬೇಕು. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಯಾಕೆ ಹಾಳಾಗೋಗ್ತಾ ಇದೆ? ಎಲ್ಲ ರಾಜ್ಯಗಳಲ್ಲೂ ಕೇಂದ್ರದಲ್ಲೂ ಚುನಾವಣಾ ಸಂದರ್ಭದಲ್ಲಿ ಯಾವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ, ಯಾವ ರಾಷ್ಟ್ರಭಕ್ತಿ RSS ಬಗ್ಗೆ ಇವರು ಟೀಕೆ ಮಾಡ್ತಾ 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 ನೆಲ ಕಚ್ಚೋಗ್ತಾ ಇದೆ ಕಾಂಗ್ರೆಸ್ ದೇಶದಲ್ಲಿ. ಅವೆಲ್ಲ ನಾಯಕರು ಕೂಡ ನಿರ್ನಾಮ ಆಗ್ತಾ ಇದ್ದಾರೆ. ಇಷ್ಟು ಸಾಮಾನ್ಯ ಜ್ಞಾನ ಇಟ್ಕೊಂಡಾರು ಟೀಕೆ ಮಾಡ್ಬೇಕು. ಟೀಕೆಯಿಂದ ನಾನು ವೋಟ್ ಬರ್ಬೇಕು. ನಿಜ, ಮುಸಲ್ಮಾನರು ಮೋದಿ ಬಗ್ಗೆ RSS ಬಗ್ಗೆ ಟೀಕೆ ಮಾಡಿದ ತಕ್ಷಣ ಮುಸಲ್ಮಾನ್ ಓಟು ನಿಮ್ಮ ಹತ್ರನೇ ಬಿದ್ದಿದೆ. ಆ ಓಟು ಇನ್ನೆಲ್ಲೂ ಹೋಗಲ್ಲ ಅದು. ಆದ್ರೆ ಹಿಂದೂ ಸಮಾಜ ಕೂಡ ಜಾಗೃತಿ ಆಗಿದೆ. ಇದು ಎಚ್ಚರ ಇಟ್ಕೊಳ್ಳಿ. ಮೋದಿ ಇಡೀ ದೇಶದ ಜನರ ಹೃದಯ ಸಾಮ್ರಾಟ್ ಆಗಿದ್ದಾರೆ. ಅವ್ರ ಬಗ್ಗೆ ಟೀಕೆ ಮಾಡೋದು, ಇಡೀ ದೇಶದಲ್ಲಿ ರಾಷ್ಟ್ರಭಕ್ತರ ಹೃದಯ ಗೆದ್ದಿರಂತ RSS ಬಗ್ಗೆ ಟೀಕೆ ಮಾಡೋದು, ಇದು ನಿಮ್ಮ ವಿನಾಶಕ್ಕೆ ಕಾರಣ ಆಗತ್ತೆ. ನೋಡ್ತಾ ಇದ್ದಾರೆ ಜನ, ಯಾವ ನಾಯಕ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ, ಯಾವ ಸಂಘಟನೆ ಈ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಇದನ್ನು ನೋಡಿ ಯಾವ ಸಂದರ್ಭದಲ್ಲಿ ಅವರನ್ನು ಬಲಿ ತಗೋತಾರೆ. ಅದೇ ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತಾ ಇರೋದು ಕಾರಣ. ಉಳಿದಿದೆ ಅಲ್ಲೊಂದು ರಾಜ್ಯ ಇಲ್ಲೊಂದು ರಾಜ್ಯ ಕುಟು ಅಂತ ಇದೆ. ನೀವು ಹಿಂಗೆ ಮಾಡೋ ಅಲ್ಲೂ ಕಳ್ಕೊಬೇಕು. RSS ಬಗ್ಗೆ ಅವ್ರ ಬುದ್ಧಿ ಕೆಟ್ಟಿತ್ತು ಅವಾಗ, ಈಗ ಬುದ್ಧಿ ಬಂದಿದೆ. ಬಹಳ ಜನಕ್ಕೆ ಈ ರೀತಿ ಬುದ್ಧಿ ಕೆಟ್ಟವರೆಲ್ಲ ಬಂದು ಬಿಜೆಪಿ ಬಂದು ಬುದ್ಧಿ ಬಂದಿದೆ. ಕಮ್ಯುನಿಸ್ಟರು ಎಷ್ಟು ಜನ ಕಮ್ಯುನಿಸ್ಟರು ಕೇರಳದಲ್ಲಿ ಇತ್ತು RSS. ಕಮ್ಯುನಿಸ್ಟರು RSS ಶಾಖೆಗೆ ಹೋಗ್ತಾರಂತ ಯುವಕರಿಗೆ ಕಗ್ಗೊಲೆ ಮಾಡ್ತಿದ್ರು. ಅವಾಗ ಶಾಂತವಾಗಿತ್ತು RSS ನಾಯಕರುಗಳು ಕೂಡ. RSS ಗುರುಜಿಯವರು ಏನ್ ಹೇಳ್ತಿದ್ರು? BCom at all cost. ಎಲ್ಲ ಸಂದರ್ಭದಲ್ಲೂ ಕೂಡ ಶಾಂತವಾಗಿರ್ರಿ. ಯಾಕೆ? ನಮ್ ಶಕ್ತಿ ಇರ್ಲಿಲ್ಲ. ನಮ್ ಸಿದ್ಧಾಂತ ಕೇರಳದಲ್ಲಾಗ್ಲಿ ದೇಶದಲ್ಲಾಗ್ಲಿ ನಾವು ಅಧಿಕಾರಕ್ಕೆ ಬರಷ್ಟು ಸಿದ್ಧಾಂತ ಜನ ಒಪ್ಪಿರ್ಲಿಲ್ಲ. ಈ ಕೇರಳದಲ್ಲಿ ಮುಟ್ಲಿ. ಅವಾಗ BCom at all cost ಇದ್ರೆ, ಈಗ ಫೇಸ್ ವಿತ್ ದಿ ಸೇಮ್ ಸ್ಟಿಕ್ ಬಿಡಲ್ಲ. ಒಬ್ಬರು ನೋಡ್ರೆ ಇಬ್ರು ತೆಗಿತಾರೆ. ಅವಾಗ ನಮ್ಮ ಹತ್ರ ಶಕ್ತಿ ಇರ್ಲಿಲ್ಲ. ಮುಟ್ಲಿ ಇವ ನೋಡ ನಮ್ಮೂರ್ನ. ಬರೀ ಹಿಂದೂಗಳೆಲ್ಲ ಕೇರಳದಲ್ಲಿ ಜಾಗೃತಿ ಆಗಿರೋದು. ಕ್ರಿಶ್ಚಿಯನ್ರು, ಅನೇಕ ಮುಸಲ್ಮಾನರು ಕೂಡ RSS ಜೊತೆ ಬರ್ತಾ ಇದೆ. ಯಾಕೆ? ಈ ಸಿದ್ಧಾಂತ ದೇಶ ಉಳಿಯತ್ತೆ, ಈ ಸಿದ್ಧಾಂತ ಎಲ್ಲ ಧರ್ಮಕ್ಕೂ ಸಮಾನ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ RSS ಪರ ಬರ್ತಿರೋದು. ಪಾಪ ಕುಮಾರಸ್ವಾಮಿ ಒಬ್ಬರನ್ನೇ ಯಾಕೆ ಹೇಳ್ತೀವಿ? ಎಷ್ಟು ಉದಾಹರಣೆ ಕೊಡ್ಲಿ. ಆಗ ನಂಬೂದಿರಿಪಾದವರೆಲ್ಲರೂ ಕೂಡ ನೇರವಾಗಿ ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಿದ್ರು. ನಾಮಿನೇಷನ್ ಆಗ್ಬೇಕಾದ್ರೆ ದೇವಸ್ಥಾನಕ್ಕೂ ಹಣ ಇಟ್ಕೊಂಡು ನಾಮಿನೇಷನ್ ಮಾಡ್ತಿದ್ರು. ಒಳಗೊಂದು ಹೊರಗೊಂದು ಎಂದೆಂದೂ RSS ಮಾಡಿಲ್ಲ. ಕಮ್ಯುನಿಸ್ಟರ ಕೆಲಸ ಮಾಡ್ಬೋದು. ಹಾಗಾಗಿ ಇಡೀ ದೇಶದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅಂದ ತಕ್ಷಣ ಇದು ರಾಷ್ಟ್ರಭಕ್ತರ ಸಂಘಟನೆ, ಇದು ದೇಶ ಉಳಿಸುತ್ತೆ, ಎಲ್ಲ ಧರ್ಮವನ್ನು ಉಳಿಸುತ್ತೆ. ಇದು ಸಾಮಾನ್ಯ ಜನರಿಗೆ ಆಗಿರೋಂಥ ಅರ್ಥ ಇರುತ್ತೆ ವ್ಯವಸ್ಥೆ. ನೀವು ತಪ್ಪು ತಿಳ್ಕೊಂಡಿದ್ದೀರ. ಆಗ ಒಂದು ನಿಮಿಷ, ಆಗ ರಾಜ್ಯಸಭೆಯಲ್ಲಿ ಪಾಸ್ ಆಯ್ತು, ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ಬಿಡ್ಲಿಲ್ಲ, ರಾಷ್ಟ್ರಪತಿ ಅಂಕಿತ ಇರ್ಲಿಲ್ಲ. ಆದ್ರೆ ಸೋತ್ರು. ಒಂದೇ ಓಟ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸೋತ್ರು. ಅವಾಗ ಈ ಬಿಲ್ ಪಾಸ್ ಆಗ್ಲಿಲ್ಲ ಲೋಕಸಭೆಯಲ್ಲಿ. ಕಾಂಗ್ರೆಸ್ನವ್ರು ಅಲ್ಲೂ ಕೈ ಕೊಟ್ರು. ಅವತ್ತಿನಿಂದ ಇವತ್ತಿನ ತನಕ 6 ಸರಿನೋ 7 ಸರಿನೋ ಈ ಮಹಿಳಾ ಮೀಸಲಾತಿ ಬಿಲ್ ಬಂದ ಸಂದರ್ಭದಲ್ಲಿ ಒಂದಲ್ಲ ಒಂದು ಕಾರಣ ಕೊಟ್ಟು ಮಹಿಳಾ ಮೀಸಲಾತಿನ ಬೀಳಿಸ್ತಾ ಇದ್ದಾರೆ. ಇದು ಅವ್ರ ಯಶಸ್ಸಾಗಲ್ಲ. ಯಾಕೆ ಹೇಳಿ ನಂಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ನಮ್ಮ ಸ್ನೇಹಿತರು ಅದನ್ನ ಹೇಳಿದ್ರು. ವೇಟ್ ಚರ್ಚೆ 3 ದಿನ ಎಲ್ಲಾ ಸಬ್ಜೆಕ್ಟು ಇತ್ತು, 3 ಸಬ್ಜೆಕ್ಟ್ ಇತ್ತು. ವೋಟಿಂಗ್ ಆಗಿದ್ದು ಮಹಿಳಾ ಮೀಸಲಾತಿ ಬಗ್ಗೆ ಮಾತ್ರ. ನೀವು ಹೇಳಿದ್ ಸರಿ ಇದೆ. ನನ್ನ ಸ್ನೇಹಿತರು ಕೂಡ ಇದನ್ನೇ ಹೇಳಿದ್ರು.
ಯಾರು ಹೇಳಿಲ್ಲ ಇದನ್ನ. ವೋಟಿಂಗ್ ಆಗಿದ್ದು ಯಾವ್ದ್ರ ಬಗ್ಗೆ? ಯಾವ್ದಪ್ಪ ನೀನೇ ಹೇಳಿ ನೋಡೋಣ. ಮಹಿಳಾ ಮೀಸಲಾತಿ ಬಗ್ಗೆ ಮಾತ್ರ. ಈಗಲೂ ಹೇಳ್ತೇನೆ ನಾನು, ಅಕಸ್ಮಾತ್ ಮಹಿಳಾ ಮೀಸಲಾತಿ ಬಿಟ್ಟು ಬೇರೆ ಇದ್ರ ಸೇರಿಸಿದ್ರೆ ನಾನು ರಾಜಕಾರಣದ ನಿವೃತ್ತಿ ಆಗ್ತೇನೆ. ಮೋದಿ ಸರ್ಕಾರ ವೋಟಿಂಗ್ ಆಗಿದ್ದು ಮಹಿಳಾ ಮೀಸಲಾತಿ ಬಗ್ಗೆ ಮಾತ್ರ. 3 ದಿನ ಮಾತಾಡ್ರು ಮಹಿಳಾ ಮೀಸಲಾತಿ ಬಗ್ಗೆ ನಾವು ಬೆಂಬಲ ಕೊಡ್ತೀವಿ. ಯಾಕೆ ವೋಟಿಂಗ್ ಬೆಂಬಲ ಕೊಡ್ಲಿಲ್ಲ? ಇಲ್ಲ, 3 ಸಬ್ಜೆಕ್ಟು. ವೋಟಿಂಗ್ ಆಗಿದ್ ಮಾತ್ರ ಒಂದೇ ಬಗ್ಗೆ. ಇಲ್ಲ, ನಾನು ಅದೇ ಹೇಳ್ತಿರೋದು. ನಾನು ಅದಕ್ಕೆ ಮತ್ತೆ ಹೇಳ್ತಾ ಇರೋದು, ಮಹಿಳಾ ಮೀಸಲಾತಿ ಬಗ್ಗೆ ಮಾತ್ರ ವೋಟಿಂಗ್ ಆಗಿದ್ದು. ಕ್ಷೇತ್ರ ಕಡೆ ಇಲ್ಲ ಸರ್. ಈಗ ವೋಟಿಂಗ್ ಆಗಿದ್ದು. ಈಗೇನು ಪಾರ್ಲಿಮೆಂಟ್ ಅಲ್ಲಿ ಮೆಂಬರ್ಶಿಪ್ ಇದೆ, ರಾಜ್ಯಗಳಲ್ಲಿ ಮೆಂಬರ್ಶಿಪ್ ಇದೆ, MLA MLC ಇದೆ, ಇದ್ರ ಬಗ್ಗೆನೇ ಮಹಿಳಾ ಮೀಸಲಾತಿ ಬಗ್ಗೆ ಮೂವ್ ಆಗಿರೋದು. ಆ ಡಿಲಿಮಿಟೇಷನ್ ಬಗ್ಗೆ ಬರೋದು ಇನ್ನು ಇದು ಪಾಸ್ ಆದ್ರೆ ಅದು 850 ಎಷ್ಟೋ ಬರುತ್ತಲ್ಲ ಸೀಟು, ಅವಾಗಿಂತದ್ದು. ಹಂಗಾಗಿ ಇದು ಗೊಂದಲ ಇದೆ ಅಂತ ಅನ್ಕೊಂಡು ಆ ಡಿಲಿಮಿಟೇಷನ್ ಬಗ್ಗೆ ಇದ್ರ ವೋಟಿಂಗ್ ಹಾಕ್ಲಿಲ್ಲ. ಮಹಿಳಾ ಮೀಸಲಾತಿ ಬಗ್ಗೆ ಮಾತ್ರ ಹಾಕಿದ್ದು. ಸ್ಪಷ್ಟವಾಗಿ ಓದಿನಿ. ಇನ್ನು ನಾವು ಇರ್ತೀನಿ, ನೀವು ಇರ್ತೀರಿ. ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಮಾತ್ರ. ಯಾರು? ನಾನು ಹೇಳ್ತಿರೋ ಅದನ್ನೇ. ಇವತ್ತಲ್ಲ, 5 ಬಾರಿ 6 ಬಾರಿನೂ ಕೂಡ ಇವತ್ತಲ್ಲ. ಹಿಂದೆ ಡಿಲಿಮಿಟೇಷನ್ ಪ್ರಶ್ನೆ ಇರಲಿಲ್ಲ, ಮಹಿಳಾ ಮೀಸಲಾತಿನೇ ಬರ್ತಿತ್ತು. ಆಗ್ಲೂ ಕೂಡ ಬೀಳಿಸಿದ್ರು. ಈಗಲೂ ಅವ್ರ ಮಹಿಳೆಯರ ಬಗ್ಗೆ ಆಸಕ್ತಿ ಇಲ್ಲ. 454 ಅಲ್ಲ, 543 ಮೆಜಾರಿಟಿ. ಯುವರ್ ರೈಟ್. ಒಂದೇ ಒಂದು ವಿರೋಧ ಪಕ್ಷವೂ ಕೂಡ ಇದನ್ನ ಮಹಿಳಾ ಮೀಸಲಾತಿ ಪಾಸ್ ಮಾಡಿ ಬರ್ಲಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ. ಆಗ್ಲೂ ಮತ್ತೆ ನಾನು ಹೇಳ್ತೀನಿ, ನೀವು ರಾಜ್ಯಸಭೆಯಲ್ಲಿ ಮಾಡ್ಬೇಕು. ಸರ್ ಒಂದ್ ನಿಮಿಷ. ಇಲ್ಲ, ಒಂದ್ ನಿಮಿಷ. ಇದು ಅಲ್ಲ, ಒಂದ್ ನಿಮಿಷ. ಪಾರ್ಲಿಮೆಂಟ್ ಅಲ್ಲಿ ಯಾಕೆ ಅಮೆಂಡ್ಮೆಂಟ್ ಆಗೋದು? ಸಂವಿಧಾನದ ಇದು 2/3 ಮೆಜಾರಿಟಿ ಬರ್ಬೇಕಲ್ಲ, ಅದು ಬಂದಿಲ್ಲ. ಈ ಅಮೆಂಡ್ಮೆಂಟ್ ಅಲ್ಲಿ ಆಗಿಲ್ಲ. ನೋಡೋಣ, ನಾನು ಕ್ಲಾರಿಫೈ ಮಾಡ್ತೀನಿ. ಇದು ಯಾವುದೋ ರಾಜ್ಯ, 4-5 ರಾಜ್ಯದಲ್ಲಿ ಚುನಾವಣೆ ಆಗ್ತಿದ್ದಾರೆ. ಇಷ್ಟಕ್ಕೆ ಸೀಮಿತ ಅಲ್ಲ, ಇಡೀ ದೇಶಕ್ಕೆ ಆಗ್ತಾ ಇರೋ ಚುನಾವಣೆ ಇದು. ಬರೀ 4-5 ರಾಜ್ಯ ಅಲ್ಲ, ಪಾರ್ಲಿಮೆಂಟ್ ಚುನಾವಣೆನೂ ಅಲ್ಲ ಇದು. 4-5 ರಾಜ್ಯ ಚುನಾವಣೆ ಇದು. ಆಯ್ತಪ್ಪ, ಒಂದ್ ನಿಮಿಷ. ಅಲ್ಲಪ್ಪ, ಎಷ್ಟು ವರ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸಿದ್ದು? ಯಾಕೆ ಅವ್ರು ಮಾಡ್ಲಿಲ್ಲ ಒಂದ್ಸರಿನು? ಅದಕ್ಕೆ ಅವ್ರಿಗೆ ಆಸಕ್ತಿ ಇಲ್ರಿ. ಆಸಕ್ತಿ ಇಲ್ದಿದ್ದಕ್ಕೋಸ್ಕರನೇ ಇದನ್ನ ಇದೇ ರೀತಿ ಮುಂದುವರ್ಸ್ಕೊಂಡ್ ಬರ್ತಾರೆ. ಮೀಸಲಾತಿ ಕೊಡಬಾರದು ಅಂತ ತೀರ್ಮಾನ ಮಾಡಿದರೆ ಅದೇ ಮುಂದುವರಿತು. ಅಲ್ರಿ, ಇಲ್ಲ, ಅವ್ರು ಏನ್ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಅವಾಗ 2/3 ಮೆಜಾರಿಟಿಗೆ ಕಾಂಗ್ರೆಸ್ ಇತ್ತು, ಆಗ್ಲೂ ಇತ್ತು ಅವಾಗ. ಇಲ್ಲ, ನಾನು ಅದೊಂದು ಕ್ಲಾರಿಫೈ ಮಾಡ್ಕೊತೀನಿ. ನೀವು ಹೇಳ್ತಾ ಇದ್ದೀರಿ, ಅದೊಂದು ಕ್ಲಾರಿಫೈ ಮಾಡ್ಕೊಂಡು ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಬಿತ್ತಿಡ್ತೀನಿ.